ಯಾರ್ಯಾವ್ರಂತಿ ನಾನು ಈ ಶೃಂಗಾರ ತೋಟ ಇವತ್ತು ಎಷ್ಟು ಸುಂದರವಾಗಿ ಕಾಣ್ತಿದ್ದಲ್ಲವೇ? ಅದು ಅಲ್ಲಿ ನೋಡಿ, ಆ ನವಿಲು ಹೇಗೆ ಗರಿಬಿಚ್ಚಿಕೊಂಡಿದೆ, ಆ ಚಿಂತೆಗಳು ಹೇಗೆ ಉಳಿದಿದೆ. ಓಹೋ, ಅಲ್ಲಿ ನೋಡು ಪ್ರಿಯಕರ, ಆ ಮಳೆಯ ಹನಿಯಿಂದ ಆ ತುದಿಯಲ್ಲಿ ಆ ಮಳೆಯು ಯಾವ ರೀತಿ ಕಾಣುತ್ತಿದೆ. ಅದನ್ನು ನೋಡುತ್ತಿದ್ದರೆ ನಮ್ಮ ಮನಸ್ಸಿನಲ್ಲಿ ತುಂಬಾ ಸಂತೋಷವಾಗುತ್ತಿದೆ ಅಲ್ಲವೇ ಪ್ರಿಯಕರ? ಹೌದು ಪ್ರೇಮ, ಆ ಹಸಿರು ಹುಲ್ಲಿನ ಮೇಲೆ ನಿಂತ ಮಳೆ ಹನಿ ಮದುವೆ ಮಕ್ಕಳಿಗೆ ಹಾಕುವ ಆರ್ತಕ್ಷತೆ ರೂಪದಲ್ಲಿ ಕಾಣುತ್ತಿದೆ. ಈ ಭೂಮಿ ಮದುವೆ ಮನೆಯಲ್ಲಿ ಕಾಣುತ್ತಿದೆ. ಆಕಾಶವೆಂಬ ಚಪ್ಪರಕ್ಕೆ ಮಳೆ ಮುತ್ತಿನ ಸರವಾಗಿ ಕಾಣುತ್ತಿದಲ್ಲ. ಹೌದು ಪ್ರಿಯಕರ, ಈ ಮಳೆಯಿಂದಾಗಿ ಆ ಮೋಡವನ್ನೇ ಅಲಂಕರಿಸುತ್ತದೆ. ಅದು ಅಲ್ಲದೆ ಆ ಮೋಡದಿಂದ ಈ ಮಳೆಯನ್ನೇ ಅಲಂಕರಿಸುತ್ತದೆ. ಅದರಂತೆ ಈ ಭೂಮಿಗೆ ಈ ಆಕಾಶಕ್ಕೆ ಇರುವ ವ್ಯತ್ಯಾಸವೇ ಇದಲ್ಲವೇ? ಇಲ್ಲಿ ಸ್ವಲ್ಪ ಚಿತ್ತಪಟ್ಟು ಕೇಳ ಪ್ರೇಮ. ಕವಿಯು ತನ್ನ ಮಳೆ ಹಣ್ಣನ್ನ ತನ್ನ ಕಲ್ಪನೆ ರೂಪದಲ್ಲಿ ಹೇಗೆ ವರ್ಣಿಸಿದ್ದಾನೆ. ಪ್ರಪಂಚವೇ ಒಂದು ಪೀಠ, ಆಕಾಶವೇ ಒಂದು ಲಿಂಗದ ರೂಪ, ಪಂಚಭೂತಗಳಿಂದ ಕೂಡಿದ ತಳತಳಿಸುವ ಆಲಿಂಗನಕ್ಕೆ ಮಳೆಯೇ ಅಭಿಷೇಕ. ಮೊದಲು ನೀರೆನಿಸಿದರೂ ಅಭಿಷೇಕವಾದ ಮೇಲೆ ತೀರ್ಥವಾಗುತ್ತದೆ ಎಂದು ಈಗ ಕವಿ ಇಷ್ಟೆಲ್ಲ ವರ್ಣಿಸಿದ್ದಾನೆ. ಹೌದು, ಕವಿ ತನ್ನ ಕಲ್ಪನೆಯಿಂದ ಈ ಜಗತ್ತನ್ನೇ ಈ ಜನರನ್ನೇ ವೈವರಿಸುತ್ತಾನೆ ಅಲ್ಲವೇ? ಕವಿ ಎಂದಾಕ್ಷಣ ನನಗೆ ನೆನಪಿಗೆ ಬರುವುದು ವಿದ್ಯಾರತ್ನ ಎಂದು ಬಿರುದು ಪಡೆದ ಸಿದ್ದಯ್ಯ ಪುರಾಣಿಕ ಕವಿಗಳು ಮಳೆಯ ಹನಿಯ ಬಗ್ಗೆ ಒಂದು ಸುಂದರವಾದ ಕವನವನ್ನು ರಚಿಸಿದ್ದಾರೆ. ಏನು ಕವನವನ್ನು ರಚಿಸಿದ್ದಾರಾ? ಅದು ಏನೆಂಬುದು ಸ್ವಲ್ಪ ಬಿಚ್ಚಿ ಹೇಳಿದ್ದೀರಾ? ಮೋಡದಿಂದ ಜಡ ಬಿಚ್ಚಿ ಮೈ ತೊಳೆದು ಕುಳಿತು ಹೇಳು, ಬಯಲ ಭಾಮಿನಿಯ ಜಗದ ಮನೆಯ ಮೇಲೆ. ಅದನ್ನ ಸ್ವಲ್ಪ ಅಚ್ಚುಕಟ್ಟಾಗಿ ಕನ್ನಡ ಭಾಷೆಯಲ್ಲಿ ಹೇಳಿದರೆ ನನಗೆ ಸ್ವಲ್ಪ ಅರ್ಥವಾಗುತ್ತದೆ ಅಲ್ಲವೇ? ಆ ಮೋಡದಿಂದ ಬೀಳುವ ಒಂದೊಂದು ಮಳೆ ಹನಿಯನ್ನ ಆ ಬಯಲಂಬ ಹೆಣ್ಣು ಸ್ನಾನ ಮಾಡುತ್ತಾಳೆ. ಅವಳ ಜಡೆಯಿಂದ ಬೀಳುವ ಒಂದೊಂದು ಹನಿ ಮುತ್ತಿನ ಸರವೆಂದು ಆ ಕವಿಯ ವರ್ಣನೆ. ಆಹಾ, ಎಷ್ಟೊಂದು ಚೆನ್ನಾಗಿ ಹೇಳಿದ್ರಲ್ಲ ಈ ಕವಿ ರತ್ನ ಕಾವ್ಯವನ್ನು. ಅಷ್ಟೇ ಏಕೆ ಪ್ರೇಮ, ಇನ್ನು ಹೇಳ್ತೇನೆ ಕೇಳಿ. ಆ ಮಳೆ ಹನಿಯನ್ನ ಭೂಮಿಯ ಕಣಗಳು ಅಮೃತದಂತೆ ಮಧುರದಂತೆ ಹೀರಿಕೊಳ್ಳುತ್ತವೆ. ಈ ಪ್ರತಿಯೊಂದು ಸಣ್ಣ ಕಣವು ಅದನ್ನ ಜೇನು ತುಪ್ಪ ಹೀರುವಂತೆ ದುಂಬಿಯಾಗಿ ಹೀರುತ್ತದೆ. ಇಂದು ನಾನು ಈ ಸಿಂಗಾರ ತೋಟದಲ್ಲಿ ಹರಳಿ ನಿಂತಿರುವ ಈ ಹೂವಿನ ಮಕರಂದವನ್ನು ಇರಬಹುದೇ? ಈ ನಿಮ್ಮ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಮತ್ತೇಕೆ ತಡ ಸೋಮಣ್ಣ?
ಈ ಮನದ ಸುಳ್ಳು ಬೂದಿಯನ್ನು ಹುಟ್ಟಿ ಕಳ್ಳತನದಿಂದ ಈ ಬೀದಿ ಬಿಗಡೆ ಕೈ ಹಿಡಿದು ಆಡಲು ಬಂದಿರುವಲ್ಲ ಆ ಜನ್ಮಕ್ಕೆ ಅಲ್ಲ ಆತಂಗೆ ನಿನ್ನ ಡಿಮ್ಯಾಂಡ್ ಏನು, ನಿಮ್ಮ ಅಪ್ಪನ ಡಿಮ್ಯಾಂಡ್ ಏನು? ಹೋಗಿ ಹೋಗಿ ಈ ಮಂಡ ಮೋನ ಕೈ ಹಿಡಿದಿಯಲ್ಲ, ಗಂಡ ಸಂಪಿಗೆ ಅಂತ ರೂಪನ ಅಗ್ನಿ ಕುಂದಾಗ ಹಾಕೊಂಡಿಯಲ್ಲ, ಎದಕ್ಕ ನೋಡಿ, ನಮ್ಮ ಪ್ರೀತಿಗೆ ಭದ್ರ ಕೋಟೆಯನ್ನೇ ಇಟ್ಟಿದ್ದೇನೆ ಅಂದ ಮೇಲೆ ನಾನು ಇವರಿಗೆ ಪ್ರೀತಿ ಮಾಡಿದ್ದೇನೆ. ಇದರಲ್ಲಿ ತಪ್ಪೇನಿದೆ? ಈ ಜೀವನದ ಸುಖನಗರದಲ್ಲಿ ಸೃಷ್ಟಿತಗೊಂಡ ಹೂವನ್ನು ಮೇಲೆ ಕೂಡ್ರೆ ಅಲ್ಲ ಯವ್ವ. ಈ ಬೀದಿಗೆ ಕೈ ಹಿಡಿಯಲು ಬಂದಿಲ್ಲವಾ ಜಲಮಕ್ಕೆ ಅಪ್ಪ, ಅವರನ್ನು ಈ ರೀತಿ ಅಲ್ಪವಾಗಿ ಮಾತನಾಡಬೇಡಿ. ಪ್ರೀತಿಯಲ್ಲಿ ಶ್ರೀಮಂತಿಗೆ ಸಿರಿತನ ಯಾವತ್ತೂ ಇರೋದಿಲ್ಲ. ಏಕೆಂದರೆ ಅವರು ತುಂಬಾ ಓದಿದ್ದಾರೆ. ಅವರಿಗೆ ಮರ್ಯಾದೆ ಕೊಟ್ಟು ಮಾತನಾಡಿ. ಈ ರೀತಿ ಮಾತನಾಡುವುದು ತಪ್ಪು. ತಂದೆಯರಿಗೆ ಪಾಠ ಕಲಿಸಕ್ಕೆ ಬರ್ತೀಯ ಚಾಡಾಳಿ. ನನ್ನ ಎಂಜಲಿನಿಂದ ಬಾಳ ಬದುಕಿನ ಈ ಡಿಂಗನೆ ಹೊಡೆದೆ ನೀನು ಕೈ ಹಿಡಿದಿದ್ದಾದರೆ ನಿಮ್ಮ ಬರುತ್ತಬೇಕಾದ ಎಚ್ಚರ. ನಾನಿಗೆ ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡಿ. ಅವರು ಶ್ರೀಮಂತ ನೆನೆಸಿಕೊಂಡಿರುವ ಈ ಶ್ರೀಮಂತ ಸಿಂಹಕ್ಕೆ ಸಿಕ್ಕಂತೆ ಮಾತನಾಡ್ತೀಯ ಮಗನೇ. ಮೊದಲ ಕಾಲದಲ್ಲಿದ್ದ ಏನು ಸಾಕಾರೆ ಕಣ್ಣೆಲ್ಲ ಅದ್ರಿತೆ. ಸಾಹುಕಾರ ಸಾಲ ಕೊಟ್ಟಿದ್ದೆ ನಮ್ಮ ಬಂಧು ಬೆಟ್ಟಿಗೆ ಹೋಗಬೇಕೆ ಅಥವಾ ಸತ್ತಿನಿಂದ ನಿಂತ ಈ ಪಾಪದ ಬೆಟ್ಟಕ್ಕೆ ಹೋಗಬೇಕೆ? ಅನ್ಯಾಯ ಪುಣ್ಯವಾಗಿರುವ ಈ ಶ್ರೀಮಂತ ಸಿಂಹಕ್ಕೆ ಸುದ್ದಿಯೋಲೆಗಳ ಕೈಯಲ್ಲಿ ಸಿಕ್ಕು ಇಲ್ಲದಿಲ್ಲ ಮಾತಾಡುತ್ತಿರುವಾಗ ಯಾಕಾದರೆ ನೀನನ್ನು ಜೀವಿತೆ ಹೆಂಗೆ ತಪ್ಪೆ ಮಾತನಾಡಿದರೆ ಏನು ಮಾಡುವರೆ ಗೌರವರವನ್ನು ಕುಟುಂಬವನ್ನು ಸರ್ವನಾಶ ಮಾಡಬೇಕೆಂದು ಅವರಿಗೆ ತಿಳಿಸಿರುತ್ತೇನೆ. ಶಕುನರಂತ ವಂಶವನ್ನೇ ಅವರ ಮನೆಯ ವಶನ ಮಾಡದಂತೆ ಎಂದು ನನ್ನನ್ನು ಆಶಿಸಿದವರೇ ನಿನ್ನ ವಂಶದ ಕೊಡುಗೆಯನ್ನು ಸಹಿತ ಸರ್ವನಾಶ ಮಾಡ್ತಾನೆ. ಎಚ್ಚರ ಎಚ್ಚರ ಸಾಕ ಸಿದ್ದಪ್ಪ, ನಿನ್ನ ಬಾಯಿ ಬೊಮ್ಮಾಟೆಂದು ಹೊಗಳಿದರೆ ಎದುರುವರು ಯಾರಿಲ್ಲ. ಮೋಸದ ಮಾಡಿ ಪಾಪದ ಹೊಳೆ ತುಂಬಿಕೊಂಡಿರುವ ಶಕನಿಗೆ ಮಕ್ಕಳ ಸಾಧನೆ ಮೃತ್ಯು ಮಾದಂತೆ ಇಂದು ನಾನು ನಿನ್ನ ಪಾಲ್ಗೆ ಮೃತ್ಯು ಆಗಿದ್ದಾರೆ. ಸರ್ಕಾರವನ್ನು ಸಂಬಂಧಿಸಿ ಬ್ರಹ್ಮಾಂಡವನ್ನು ಬದಲು ಮಾಡಬೇಕಂತ ಅಂತಿರುವ ಈ ಪುನರ್ಗತ ಗೋಚರಗಳು ತಡೆದಿದ್ದರೆ ನಿನ್ನ ಜೀವ ಸಮಯ ಬಂದದ್ದು ತಿಳಿದಿಕೋ. ಅಷ್ಟೊಂದು ಪ್ರಾಣ ಕಾರಣ ಸುಂದರನಿಗೆ ಒಲಿದು ಬಂದ ಹೆಣ್ಣನ್ನ ಅರ್ಧಕ್ಕೆ ಕರೆದು ಕೈ ಬಿಡುವನಲ್ಲ ಈ ಕಾಳಿಂಗ. ನಿನ್ನ ಮಗಳನ್ನೇ ಕೇಳ್ಕೊಸಿದಪ್ಪ, ನಿನ್ನ ಕೊಟ್ಟು ಬೇಕಕ್ಕೆ ಎದುರುವುದಿಲ್ಲ.
ಜಸ್ಟ್ ಆಸ್ಕ್ ಯುವರ್ ಡಾಟರ್. ಹೌದಪ್ಪ, ಅವರು ಹೇಳುತ್ತಿರೋ ಮಾತು ಸತ್ಯವಿದೆ. ಏಕೆಂದರೆ ಇವರು ಓದಿ ವಿದ್ಯಾವಂತರಾಗಿದ್ದಾರೆ. ಅಂದ ಮೇಲೆ ಇವರಿಗೆ ನಾನು ಪ್ರೀತಿ ಮಾಡಿದ್ದೇನೆ. ದಯವಿಟ್ಟು ನಮ್ಮಿಬ್ಬರ ಪ್ರೀತಿಗೆ ಒಪ್ಪಿಗೆ ಕೊಡಪ್ಪ. ನೀನು ನನ್ನ ಮಗಳನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಬುದ್ಧಿ ಕೊಟ್ಟು ಎಲ್ಲ ಈಗ ಸುಮ್ಮನೆ ನೀವೇನೇ ಮಾಡಿ ಮತ್ತೇನ್ ಮಾಡೋದು ಹೇಳಿದ್ದಲ್ಲ. ಫಸ್ಟ್ ಆಮೇಲೆ ನಮ್ಮ ಕಡೆ ಹಾಕಿ ಆಮೇಲೆ ಹೋಗ್ಬಾರ್ದು ಸುಮ್ಮನೆ ಒಪ್ಪಿಕೊಳ್ಳಲೇಬೇಕು. ನನ್ನ ಮಗಳ ಕಲಿಯ ಮಂದಿರದ ಮಂದಿರವನ್ನು ನೀಡಿ ಭಾರತೀಯನ್ನು ಸೆಳೆದುಕೊಂಡು ಆಸೆ ಪೂರೈಸಿಕೊಳ್ಳಲಿದ್ದರೆ ಮಗಳ ಪ್ರೇಮ ನಿನ್ನ ಇಚ್ಛೆ ನಿಂತಾಗಲ್ಲ. ನಿನ್ನ ಮನಸ್ಸು ಆತಳ ಮಗಳಿಗೆ ನಿಮ್ಮ ಅಪ್ಪಂದ್ರ ಅಪ್ಪನೆ ಕೊಟ್ಟ ಗಟ್ಟಿಯಾಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಆಂಜನೇಯ ಗುಡಿ ದರ್ಶನ ಮಾಡಿ ಕಾಣೋದ್ರಿ ನೆಲಕ್ಕೆ ಹೋಗ್ಬೇಡ್ರಿ. ನಿನ್ನಂತ ವಿದ್ಯವಂತ ಸಿಕ್ಕಿದ್ದು ಪೂರ್ವ ಜನ್ಮದ ಆಸ್ತಿ ಅಂತ ತಿಳಿತೀನಿ. ಬನ್ನಿ, ನಿಮಗೆ ಕೊಡಬೇಕಾದ ಒಣ ಉಪಚಾರವನ್ನು ಮನೆ ದೇವರ ಮುಂದೆ ಕೊಟ್ಟು ಅಲ್ಲೇ ತಿಳಿಸಿ ಹೇಳ್ತೇನೆ. ಇಷ್ಟ ಯಾಕಪ್ಪ ಬೇಡ. ನಿಮ್ಮ ಅವರೆಲ್ಲ ಏನಂತ ಕೇಳಂತ ಇಟ್ಬಿಟ್ರ ನಿನ್ನ ಹೆಸರು ದೊಡ್ಡ ಹಾಸ್ಪಿಟ್ಲ್ ಕಟ್ಕೊಳ್ತಾರ ನೋಡ. ಆವಾಗ ನಿನ್ನ ಮುಂದೆ ಯಾರಿದಾರಪ್ಪ? ಅಲ್ಲ, ಈ ವಿಷಯವನ್ನ ನನ್ನ ಅಣ್ಣನಿಗೂ ಒಂದು ಮಾತು ತಿಳಿಸ್ಬೇಕಿತ್ತು. ಏನ್ ದಟ್ಟರಿ ನಂತೀನಪ್ಪ. ಇಂಥ ಶ್ರೀಮಂತರ ಮಗಳು ನೀನು ಮದುವೆ ಆಗ್ತಾಳಂದ್ರೇನು? ನಿನ್ನ ಮನೆ ಬಾಗಿಲಿಗೆ ಸಂಪತ್ತಿನ ಲಕ್ಷ್ಮಿ ಬರ್ತಾಳಂದ್ರೇನು? ಇಂಥದ್ದು ಇಟ್ಕೊಂಡು ಇಂಥ ಸೌಕಾರ ಮುಂದಿಟ್ಕೊಂಡು ನೀ ಸೌಕಾರ ಬಿಟ್ಟು ಮತ್ತೆ ಹಾಕ್ರಿ ಮಣ್ಣನ ಹಾಕ್ರಿ ಮುಗಿಯತ್ತ ತಿಳಿದ್ಬೇಡ. ನಡಿ ಹೋಗಿ ಊಟ ಹೊತ್ತ ಹೊರತು ನಡ್ರಿ. ನಿಜ ನಿಜ. ಇಂಥ ಶ್ರೀಮಂತರ ಮಾವನೇ ನನ್ನ ಹಿಂದೆ ಇರುವಾಗ ನಾನು ಯಾವುದಕ್ಕೆ ಚಿಂತೆ ಮಾಡ್ತೀನಿ. ಆಯ್ತು, ನಿಮ್ಮ ಇಚ್ಛೆ ಅಂತ ಆಗಲಿ. ಇಷ್ಟು ತಿಳ್ಕೊಂಡ್ರೆ ಸಾಕು ನೋಡಪ್ಪ. ಇನ್ನೇನಂತ ಎಲ್ಲ ನಾವ ತಿಳಿಸಿ ಕೊಡಬಹುದು.